2.5 to 3 ಲಕ್ಷ ಜನ ಇಲ್ಲಿ ಸೇರ್ತಾ ಇದ್ದಾರೆ ಪ್ರತಿದಿನ. ಸರ್ ಮಾತಾಡ್ಸಿ, ಇದು ಈ ಹೆಂಗ್ರಿ ಸರ್ ಊಟದ ವ್ಯವಸ್ಥೆ ಮತ್ತ ಮಲ್ಕೊಳಕ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡಿರ್ರಿ ಸರ್? ನೋಡ್ರಿ, ನಾವು ರೈತರು, ನಾವು ರೋಡಿಗೆ ಕುಂತ ಇಲ್ಲೇ ಮಕ್ಕೋದು, ತಾಡ್ಪಾಲ್ ಇದ್ರೆ ಸಾಕು, ನಮ್ಗೆ ಯಾವುದು ಕೂಡ ಏನು ಬೇಕಾಗಿಲ್ಲ. ಊಟ ಬೇಕಾದ್ರೆ ಎಲ್ಲ ಇಡೀ ಜಗತ್ತಿನ ನಮ್ಗೆ ಏನು ಬಂದಂತ ರೈತರು ಎಲ್ಲರೂ ಕೂಡ ಇವತ್ತಿನ ತಮ್ಮ ಮನೆಯಿಂದ ಬುತ್ತಿ ರೊಟ್ಟಿ ಗಿಟ್ಟಿ ಎಲ್ಲ ಕಳ್ಸಕತ್ತಾರ, ಸೇಗಿನ ಖಾರ ಕಳ್ಸಕತ್ತಾರ ಮನೆಗಳಿಂದ. ಯಾಕಂದ್ರೆ ಹೆಣ್ಮಕ್ಳಿಗೆ ಕೂಡ ಗೊತ್ತಾಗ್ಯದ ಇದ್ರೊಳಗೆ ಈ ಕಬ್ಬಿನ ಶುಗರ್ ಲಾಬಿ ಎಷ್ಟು ನಡೆದದ. ಇವತ್ತೇನದ ಎಷ್ಟು ನಮಗೆ ಕಬ್ಬು ಬೆಳೆದಂತ ರೈತರಿಗೆ ಮೋಸ ಮಾಡ್ಲಕತ್ತಾವ ಕಾರ್ಖಾನೆಗಳಂತಕ್ಕಂಥದ್ದು ಮನೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗ್ಯದ. ಗೊತ್ತಾದ ಕಾರಣಕ್ಕೆ ಏನದ ಇವತ್ತು ನಾವು ಎಲ್ಲರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಒಗ್ಗಟ್ಟಾಗ್ತೀವಿ. ಏನು ನಮ್ಮ ನ್ಯಾಯಯುತವಾದಂಥ 3,500 ರೂಪಾಯಿ ಒಂದು ಟನ್ನಿಗೆ ನಾವು ಪಡ್ತೀವಿ. ಯಾವುದೇ ಕಾರಣಕ್ಕೂ ಸರ್ಕಾರ ಯಾವುದೇ ಒಂದು ಅವ್ರು ಏನೇ ಕುತಂತ್ರ ಮಾಡಿದ್ರ ನಾವು ಬಿಡಂಗಿಲ್ಲ. ಯಾಕಂದ್ರೆ ಈಗಾಗಲೇ ನಿರ್ಧಾರ ಅಲ್ಲ ಸರ್, ನಿಮ್ಮ ಬೆಳಗಾವಿ ಏನೇನು ಫೇಮಸ್? ಒಂದು ರಾಜ್ಯ ಸರ್ಕಾರ ಇಳಸಾಕ ಫೇಮಸ್, ಅಳಗಾಡ್ಸಕ್ ಫೇಮಸ್, ಆಪರೇಷನ್ ಕಮಲಾ ಮಾಡಾಕ ಫೇಮಸ್, DCC ಬ್ಯಾಂಕ್ ಅಂತ, ಆ ಬ್ಯಾಂಕ್ ಅಂತ, ವಿದ್ಯುತ್ ಕಂಪನಿ ಅಂತ, ಏನು ಒಂದೊಂದು ಓಟ್ ರೆಸಾರ್ಟ್ ಕರ್ಕೊಂಡು ಹೋಗೋದಂತ, ಬಸ್ ಮಾಡೋದಂತ, ಕತ್ತಿ ಅಂತ, ಸೌದಿ ಅಂತ, ಹೆಬ್ಬಾಳ್ಕರ್ ಅಂತ, ಜಾರಕಿಹೊಳಿ ಅವ್ರಂತ, ಅವ್ರ ಮನಿತನ ಅಂತ, ಇವ್ರ ಮನಿತನ ಅಂತ, ಅವ್ ಸಾವ್ಕಾರ, ಇವ್ರ ಜಮೀನ್ದಾರ್ ಎಲ್ಲದಾರಲ್ಲ, ಎಲ್ಲ ಅಡಿಕ್ ಕೂತಾರ್ರಿ.